ಮ್ಯೂಟ್ ಆಗಿದೆ. ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ಮೇ ದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತಿಸ್ತು ಸತಾಂ. ಏಕೋನಶತಕ್ರತು ಅನ್ನುವ ಏಕೋನಶತಕ್ರತು ಅನ್ನುವ ಹೆಸರಿನೊಂದಿಗೆ ನೀನು ನಿನ್ನ ಮುಂದಿನ ಕಾರ್ಯವನ್ನ ಮಾಡು, ನಿನಗೇನು ಅದರಿಂದ ಅನರ್ಥ ಆಗುದಿಲ್ಲ. ಶತಕ್ರತು ಅನ್ನೋ ಹೆಸರು ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನೇನು ನಾಲಾಯಕ್ಕು ಅನುಪಯುಕ್ತ ಅಂತ ನಿನ್ನನ್ನು ಯಾರು ಬೈಯಲ್ಲ. 99 ಮಾಡುದು ಕೂಡ ತುಂಬಾ ದೊಡ್ಡ ಸಾಧನೆ. ನಾವು ಪರೀಕ್ಷೆಯಲ್ಲಿ ಮಕ್ಕಳಿಗೆ 100 ಬರ್ಲಿಲ್ಲ ಅಂತ ಬೇ ಅಂತ ಹೇಳ್ತಾರಲ್ಲ ಕೆಲವೊಮ್ಮೆ, ಆಗ 99 ಕೂಡ ದೊಡ್ಡ ವಿಷಯ ಅಂತ ಮೊದ್ಲು ಹೇಳ್ಬೇಕು ನಾವು. ನೋಡಿ, 99 ಸಾಧನೆ ಮಾಡೋದೇನು ಕಷ್ಟ ಅಲ್ಲ. ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾರೆ ಅಂದ್ರೆ, 100 ಬಂತು ಅಂದ ತಕ್ಷಣ ಜೀವನ ಏನ್ ಬದಲಾಗಲ್ಲ, 99 ಬಂತು ಅಂದ ತಕ್ಷಣ ಜೀವನ ಏನ್ ಹಾಳಾಗಲ್ಲ. ಬಂತು ಅದು ಮಾರ್ಕ್ ಅಷ್ಟೇ. ಅದರಿಂದ ನಮ್ಮನ್ನು ಯಾರು ಅಳಿಲಿಕ್ಕಾಗಲ್ಲ. ನಮ್ಮ ಸಹಜವಾದ ಜೀವದ ಚೈತನ್ಯಕ್ಕೆ ಏನು ಶಕ್ತಿ ಇದೆ ಅದನ್ನ ಪಡೆಯುವುದೇ ಅದರ ಉದ್ದೇಶ. ಆದ್ರಿಂದಾಗಿ ಇದು ಒಂದು ದಾರಿ. ಎಷ್ಟೋ ವಿಷಯಗಳಿಂದ ನಾವು ಇಡೀ ಜೀವನವನ್ನೇ ಅಳೆದು ಬಿಡ್ತೇವೆ. ನಾವು ಯಾವುದೋ ಒಂದು ಸ್ಪರ್ಧೆಯಲ್ಲಿ ಗೆಲ್ಲಿಲ್ಲ, ಅಥವಾ ಯಾರದ್ದೋ ಒಬ್ಬರ ಪ್ರೀತಿಯನ್ನ ಸಂಪಾದಿಸ್ಲಿಲ್ಲ, ಅಥವಾ ಯಾರಿಗೋ ನಾವು ಅನರ್ಥಕ್ಕೆ ಕಾರಣ ಆಗಿ ತುಂಬಾ ದುಃಖಕ್ಕೆ ನಾವೇ ಕಾರಣ ಆಗಿ ಬಿಟ್ಟು ಅವ್ರು ನಮ್ಮನ್ನು ಬೈದಾಗ ಮುಖ ಎಲ್ಲ ಕೆಂಪಾಗಿ ಕಳಿತ ಏನದು ಟೊಮೆಟೊ ಹಣ್ಣಿನ ಹಾಗೆ ಮುದುಡಿ ಕೊನೆಗೆ ಅದು ಬಾಡಿ ಕರಗಿ ಕೊರಗಿ ನಲಗಿ ಒದ್ದಾಡಿ ಕಷ್ಟಪಟ್ಟು ಇನ್ನೊಬ್ಬರನ್ನೂ ಕಷ್ಟಪಡುವಂತೆ ಮಾಡುವಂತ ಸ್ಥಿತಿ ಬರಕೂಡದು. ಹಾಗೆ ಅವನನ್ನು ಕೂಡ ಸಮಾಧಾನ ಮಾಡಿ ಹೇಳಿದ್ರು. ಇಷ್ಟ ಆಗುವಾಗ ಮುಂದೆ ಅದೇನಾಯ್ತು ಅನ್ನೋದನ್ನ ಮೈತ್ರೇಯರು ಹೇಳ್ತಾ ಇದ್ದಾರೆ. ಯಜ್ಞಪತಿಯು ಯಜ್ಞಭೋಕ್ತೃವಾದ ಶ್ರೀನಾರಾಯಣ ಶ್ರೀಹರಿ ಆ ಪೃಥುವಿನ ಯಜ್ಞದಿಂದ ಆರಾಧಿತನಾಗಿ ಇಂದ್ರನನ್ನು ಕರ್ಕೊಂಡು ಬಂದ. ಅವನು ಒಮ್ಮೆ ತಪ್ಪಿಸ್ಕೊಂಡು ಓಡೋಗಿದ್ನಲ್ಲ, ಎಲ್ಲೋ ವೇಷಾಂತರ ಮಾಡಿಕೊಂಡು ಒಂದೊಂದ್ ತರ ವೇಷ ಹಾಕೊಂಡು ಬಂದಿದ್ದ. ಅಲ್ಲಿ ಅವ್ರು ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ನೀನ್ ಯಜ್ಞ ಮುಕ್ತಾಯ ಮಾಡು, ಇದರಿಂದ ಲೋಕಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿದ್ಮೇಲೆ ಆ ಯಜ್ಞ ಮುಕ್ತಾಯ ಮಾಡಿದ. ಆ ಯಜ್ಞ ಮುಕ್ತಾಯ ಮಾಡುವಾಗ ಅಲ್ಲಿ ಆ ಯಜ್ಞದಲ್ಲಿ ಅವಭೃತ ಸ್ನಾನ ಮಾಡಿ ವರಪ್ರದರಾದ ದೇವತೆಗಳಿಂದ ಅನೇಕ ವರಗಳನ್ನ ಪಡೆದು ಯಾರ್ಯಾರು ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ ಅವರಿಗೆ ಯೋಗ್ಯವಾದಂತಹ ಉಪಾಯನಗಳನ್ನ, ಉಡುಗೊರೆಗಳನ್ನ, ಅವರ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ಪೂರ್ತಿ ಮಾಡಿದಾಗ ಭಗವಂತ ಇಂದ್ರನನ್ನ ಕರ್ಕೊಂಡು ಬಂದು ಶ್ರೀ ಭಗವಾನುವಾಚ, ಭಗವಂತ ಅವನನ್ನು ಮಾತಾಡಿಸ್ತಾನೆ. ಏಷತೆ ಹ್ಯಕಾರ್ಷೀದ್ ಭಂಗಂ ಹಯಮೇಧಸ್ಥಿತ ಹಯಮೇಧ ಶತಸ್ಯ ಕ್ಷಮಾಪಯತ ಆತ್ಮಾನಂ ಅಮುಷ್ಯ ಕ್ಷಂತುಮರ್ಹಸಿ. ಅವನು ಕೇಳ್ತಾನೆ, ಭಗವಂತ ಹೇಳ್ತಾನೆ, ಇಂದ್ರ ನಿನ್ನ 100ನೆಯ ಯಜ್ಞದ ಭಂಗಕ್ಕೆ ಕಾರಣನಾದ, ಯಜ್ಞ ಮಾಡಿದ್ದಾನೆ. ಈಗ ಕ್ಷಮಾಪಯತ, ಅವನ್ ಕ್ಷಮೆ ಕೇಳ್ತಾ ಇದ್ದಾನೆ, ಕ್ಷಮಿಸ್ಬಿಡು, ಹೊರಟೋಗ್ಲಿ. ನೀನ್ ಕ್ಷಮಿಸಿದ್ರೆ ದೊಡ್ಡವನಾಗ್ತಿ. ಕ್ಷಮಿಸುವುದರಿಂದ ಯಾರು ಹಾಳಾಗುವುದಿಲ್ಲ. ಕ್ಷಮೆ ಕೇಳುವುದರಿಂದ ಯಾರು ಕೂಡ ಚಿಕ್ಕವರಾಗಲ್ಲ. ನಮಗೆ ಒಂದು ಭ್ರಮೆ, ಕ್ಷಮೆ ಕೇಳಿದ್ರೆ ನನ್ನ ತನ ಎಲ್ಲ ಹೊರಟೋಗ್ಬಿಡುತ್ತೆ, ನಾನೇ ಇಲ್ಲ ಅಂತ ಆಗ್ಬಿಡ್ತೇನೆ. ಕ್ಷಮೆ ಕೇಳಿದ್ರೆ ನನ್ನ ತನವನ್ನೇ ಕಳ್ಕೊಳ್ಳೋದು ಮಾತ್ರ ಅಲ್ಲ, ನಾನು ಅಪರಾಧಿ ಅಂತ ಗಟ್ಟಿ ಆಗಿಬಿಡುತ್ತೆ. ಏನಿಲ್ಲ, ಕ್ಷಮೆ ಕೇಳುವುದು ದೊಡ್ಡ ಗುಣ. ತಪ್ಪಿಲ್ಲದೆ ಇದ್ದಾಗ ಕ್ಷಮೆ ಕೇಳಬೇಕು ಅನ್ನೋದು ದೊಡ್ಡವರಲ್ಲೇ ಆದಾಗ ಅದು ಕೆಲವೊಂದು ಸರ್ತಿ ಗುಣವೇ ಆಗ್ಬಿಡುತ್ತೆ. ಅವ್ರಿಗೇನೋ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಬಂದು ನಮ್ಮನ್ನ ಅಪರಾಧಿ ಅಂತ ಗುರುತಿಸಿದಾಗ ಕ್ಷಮೆ ಕೇಳಿ, ಸಾಧ್ಯ ಆದ್ರೆ ಅವ್ರು ಕಿವಿ ಕೊಡುವವರಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ಅವ್ರು ಸಿದ್ಧನೇ ಇಲ್ಲ, ಅವ್ರಿಗೆ ಈಗಲೇ ಮಾನಸಿಕವಾಗಿ ಅದೇ ಗಟ್ಟಿಯಾಗಿ ಕೂತು ಬಿಟ್ಟಿದೆ, ಕ್ಷಮೆ ಕೇಳು. ಆಯ್ತು, ಕೇಳ್ತೇನೆ, ನಿಮ್ಮ ಸಂತೋಷಕ್ಕಾಗಿ ಆದ್ರೂ ಕೇಳ್ತೇನೆ, ನೀವು ಕೋಪ ಮಾಡಿಕೊಳ್ಬೇಡಿ. ನೀವು ಕೊಡುವ ಜ್ಞಾನದ
ಹರಿವು ನನ್ನತ್ತ ಸುಳಿಯದಂತೆ ನನ್ನನ್ನ ಬರಡಾಗಿಸಬಾರ್ದಲ್ವಾ, ಅದಕ್ಕೋಸ್ಕರ ಕ್ಷಮೆ ಕೇಳ್ತೇನೆ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಅದೇನಾಗತ್ತೆ ಆ ತರ ಕ್ಷಮೆ ಕೇಳುವುದ್ರಿಂದ ನಾವೇನ್ ಅನ್ಕೋತೇವೆ, ಗುರುಗಳ ಮುಂದೆ ನಾನು ತಪ್ಪಿತಸ್ಥ ಅನ್ನೋದು ಸಿದ್ಧ ಆಯಿತು ಅಂತ. ಹಾಗಾಗುದಿಲ್ಲ. ಅದು ನಿಜವಾಗಿಯೂ ನಮ್ಮಲ್ಲಿ ತಪ್ಪಿಲ್ಲ ಅಂತ ಆದಾಗ ಗುರುವಿಗೆ ಒಂದು ದಿವಸ ಗೊತ್ತಾಗತ್ತೆ. ಗುರು ಅಂತಂದ್ರೆ ಕೇವಲ ಪಾಠ ಮಾಡಿದವರು ಅಂತಲ್ಲ, ಯಾರೋ ತುಂಬಾ ಹಿರಿಯರು, ಒಳ್ಳೆಯ ತಿಳುವಳಿಕಸ್ಥರು, ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರು, ಆ ಅಂದ್ರೆ ಸಾತ್ವಿಕತೆಯನ್ನ ಅಭಿಮಾನಿಸುವವರು, ಸಮಾಜಕ್ಕೆ ಹಿತವನ್ನೇ ಬಯಸುವವರು, ಅವ್ರು ಯಾವ್ದೋ ಎಲ್ರಿಗೂ ಒಳ್ಳೆಯವರಾಗಿ ಸಿಗ್ಬೇಕು ಅಂತ ಏನಿಲ್ಲ. ಇದೊಂದು ನಮ್ ಜೀವನದಲ್ಲಿ ದೊಡ್ಡ ಪಾಠ ನೆನಪಿರ್ಬೇಕು. ಒಳ್ಳೆಯವರೆಲ್ಲರಿಗೂ ಒಳ್ಳೆಯವರಾಗಿರ್ತಾರೆ ಅಂತಿಲ್ಲ. ತುಂಬಾ ಒಳ್ಳೆಯವರು ಇರ್ತಾರೆ, ಕೆಲವರಿಗೆ ತುಂಬಾ ಶತ್ರುವಾಗಿರ್ತಾರೆ. ತುಂಬಾ ಒಳ್ಳೆಯವರು ಇರ್ತಾರೆ, ಆದ್ರೆ ಅವ್ರ ಜೊತೆ ಬದುಕ್ಲಿಕ್ಕೆ ಆಗಲ್ಲ. ಏನೇನೋ ಸಮಸ್ಯೆಗಳಿರ್ತವೆ. ಅದು ಒಂದು ಗುಣದಿಂದ ಅಥವಾ ಒಂದು ಸಮಸ್ಯೆಯಿಂದ ನಾವು ಆ ವ್ಯಕ್ತಿಯಲ್ಲಿರುವ ಉಳಿದ ಎಲ್ಲ ಒಳಿತನ್ನ ಕಳ್ಕೊಳ್ಳುವಷ್ಟು ದಡ್ಡರಾಗಬಾರದು. ಯಾಕೆಂದ್ರೆ ಅದು ನಡೆಸುವುದು ನಮ್ಮ ಕರ್ಮ, ಒಳಗಿರುವುದು ಭಗವಂತನ ಮರ್ಮ. ಇದೆರಡರ ನಡುವೆ ನಾವು ದಪ್ಪ ಚರ್ಮದವರಾಗಿ ಅದನ್ನು ವಿರೋಧಿಸಿ ನಿಂತು ಬಿಟ್ರೆ ಕಳ್ಕೊಳ್ಳೋದು ನಾವೇ. ಅದಕ್ಕೋಸ್ಕರ ಬಹಳ ಎಚ್ಚರದಿಂದ ಆ ಭಗವಂತ ನಡ್ಕೋ ಅನ್ನೋದನ್ನ ಎಷ್ಟು ಚಂದ ಹೇಳಿದ ಅಂದ್ರೆ, ಬಂದಿದ್ದಾನೆ ನಿನ್ನೆ ಯಜ್ಞಕ್ಕೆ ತೊಂದರೆ ಕೊಟ್ಟದ್ದಂತೂ ಹೌದು, ಅದಕ್ಕೆ ಅವನು ಕ್ಷಮೆ ಕೇಳ್ತಾ ಇದ್ದಾನೆ. ಚತುರ್ಮುಖ ಆಗ್ಲೇ ಅವನ ಮಾನಸ ಭಾವವನ್ನು ಸಿದ್ಧಪಡಿಸಿದ್ದ. ನಿನಗೆ ಆಗುದೇ 99ರ ದಪ್ಪ, ನೀನು 100ನೇದಕ್ಕೆ ಕೈ ಹಾಕ್ಬೇಕಾಗಿಲ್ಲ, ನಿಂಗೆ ಆಗುದಿಲ್ಲ. ಅದು ಯಾವುದು ನಮಗಾಗದ್ದು ಅದನ್ನ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ಎಷ್ಟೋ ಸರ್ತಿ ನಮಗೆ ಪ್ರಶಸ್ತಿ ತಪ್ಪು ಹೋಗುತ್ತೆ. ನಮ್ಗೆ ಇರುದೇ 50 kg ಅಂತಂದಾಗ 55 kg ಪ್ರಯತ್ನ ಮಾಡಿ ಅದು ಕೊನೆಗೆ ಆಗ್ಲಿಲ್ಲ ಅಂತಂದಾಗ ನಾವು ಯಾರು ಸಂಸ್ಥೆಯವರನ್ನ ದೂರಿದ್ರೆ ಏನು ಉಪಯೋಗ ಇಲ್ಲ. ನಾವು ಮೊದ್ಲು ಯಾವ್ದಕ್ ಸಿದ್ಧ ಆಗಿದ್ದೇವೋ ಅದಕ್ಕೆ ಹೋಗ್ಬೇಕು. ಮಧ್ಯದಲ್ಲಿ ಏನೋ ಒಂಚೂರು ಹುಮ್ಮಸ್ ಬಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬಿಡ್ತೇನೆ ಅಂತ ಹೋಗಿ ಅದು ಇನ್ನೂ ಎಡವಟ್ಟಾಗಿ ಬೆನ್ನು ಮುರ್ಕೊಂಡು ಎಲ್ಲರ ಹತ್ರ ಚೀತು ಅಂತ ಬೈಸ್ಕೊಂಡು ಯಾಕೆ ಬೇಕು ಒದ್ದಾಟ? ಬೇಡ. ಏನ್ ನಮ್ಗಾಗಿದೆಯೋ ಅಷ್ಟನ್ನ ಮಾತ್ರ ಮಾಡ್ಕೊಂಡು ಹೋಗುದ್ರಿಂದ ತುಂಬಾ ಉತ್ತಮವಾದ ಬದುಕಾಗುತ್ತೆ. ಸುಧಿಯ ಸಾಧವೋ ಲೋಕೆ ನರದೇವ ನರೋತ್ತಮ ನಾಭಿದೃಶ್ಯಂತಿ ಭೂತೇಭ್ಯೋ ಯರ್ಹ್ಯನಾತ್ಮ ಕಳೆ ಪರಂ. ಓ ಪೃಥು ಮಹಾರಾಜನೇ, ಜ್ಞಾನಿಗಳು ಯಾವತ್ತೂ ಕೂಡ ಸಜ್ಜನರನ್ನ ದ್ವೇಷಿಸುವುದಿಲ್ಲ. ಒಂದು ಸಂಗತಿ ನಮಗೆ ಇಲ್ಲಿ ಸ್ಪಷ್ಟಪಡಿಸಿದ್ರು. ಇಂದ್ರ ದುರ್ಜನ ಅಲ್ಲ, ಇಂದ್ರ ಕೆಟ್ಟವ ಅಲ್ಲ. ಇಂದ್ರನಿಗೆ ಈಗ ಅವನ ಮೇಲೆ ಯಾವುದೋ ದ್ವೇಷದಿಂದ ಬಂದು ಯಜ್ಞ ಹಾಳಾಗಬೇಕು, ಯಜ್ಞ ನಿಂತು ಹೋಗ್ಬೇಕು ಅಂತ ಮಾಡಿದ್ದಲ್ಲ ಅಂತ ಗೊತ್ತಾಗುತ್ತೆ. ದೇವರು ಇಷ್ಟು ಸ್ಪಷ್ಟವಾಗಿ ದುರುಳರ ಜೊತೆಗೆ ಬೇಕಿದ್ರೆ ನಾವು ಉದಾಸೀನರಾಗಿ ಬಿಡೋಣ, ಬೇಡ ಅವ್ರ ಸಹವಾಸ ಬೇಡ ಅಂತ. ಆದ್ರೆ ಸಜ್ಜನರ ಜೊತೆಗೆ ಯಾವತ್ತೂ ಕೂಡ ದ್ವೇಷ ಬೆಳೆಸಿಕೊಳ್ಳುವುದು ಒಳ್ಳೇದಲ್ಲ. ಅದರಲ್ಲೂ ಇಂದ್ರ ಅನೇಕ ಯಾಗಗಳಲ್ಲಿ ಪುರುಹೂತ ಅಂತ ಕರೆಸಲ್ಪಡುವವನು. ಪುರುಹೂತಂ ಪುರುಷ್ಟುತಂ ಅಂತ ಅನೇಕ ಬಾರಿ ಅವನ ಬಗ್ಗೆ ಚರ್ಚೆ ಬರುತ್ತೆ. ಅನೇಕ ಬಾರಿ ಅವನು ಯಜ್ಞದಲ್ಲಿ ಅನೇಕ ಅಂದ್ರೆ ಫಲಗಳನ್ನ ನೀಡುವುದಕ್ಕಾಗಿ ಪ್ರಧಾನವಾಗಿ ಆರಾಧ್ಯ ಅಂತ ವೇದಗಳು ಮತ್ತೆ ಅವನನ್ನ ಹೊಗಳುತ್ತೆ. ಆದ್ರಿಂದಾಗಿ ಅಂತಹ ಪುರುಹೂತನಾದಂತಹ ಇಂದ್ರನನ್ನ, ಗುಣವಂತನನ್ನ ನೀನು ದ್ವೇಷಿಸುವುದು ಸರಿಯಲ್ಲ. ಯಾಕೆಂದ್ರೆ ಈ ಶರೀರ ಜಡ, ಅದು ಅನಿತ್ಯ. ಅದರ ಮೇಲಿನ ಅಭಿಮಾನದಿಂದ ಆ ವ್ಯಕ್ತಿಯೇ ನಮಗೆ ತೊಂದರೆ ಮಾಡಿದ ಅಂತ ದ್ವೇಷಿಸುವುದು ಅಥವಾ ಅದರ ವ್ಯಾಮೋಹಕ್ಕೊಳಗಾಗುವುದು ಮೂರ್ಖತನದ ಪರಮಾವಧಿ. ನಮ್ಮ ಕರ್ಮಗಳು ನಮಗೆ ಫಲ ಕೊಡ್ತಾವೆ ಹೊರತು ಆ ವ್ಯಕ್ತಿಯಿಂದ ನೇರವಾಗಿ ಏನು ಆಗುವುದಲ್ಲ. ಅದರಿಂದಾಗಿ ಅನಿತ್ಯವಾದ ಮತ್ತು ಜಡವಾದ ಈ ಶರೀರದ ಮೇಲಿನ ಅಭಿಮಾನದಿಂದ ಇದಕ್ಕೆ ತೊಂದರೆ ಆಯ್ತು, ಅಥವಾ ಇದಕ್ಕೆ ಅಪಮಾನ ಮಾಡಿದ, ಅಥವಾ ಇದಕ್ಕೆ ಬೈದ. ಅವನ್ ಬೈದ್ರೆ ನಮ್ಗೆ ತಾಗುದೇ ಇಲ್ಲ, ನಾವು ತಪ್ಪು ಮಾಡಿಲ್ಲ ಅಂದ್ರೆ. ಕೆಲವೊಂದ್ಸರ್ತಿ ನಮ್ಮ ಸ್ವಭಾವಕ್ಕೆ ಅನುಗುಣವಾಗದೇ ಇರುವ ರೀತಿಯಲ್ಲಿ ನಮ್ಮ ಸುತ್ತಲಿನ ಜನಗಳು ನಮ್ಗೆ ತೊಂದರೆ ಕೊಡ್ತಾರೆ. ನಮಗದು ಇಷ್ಟ ಆಗುದಿಲ್ಲ, ಆದ್ರೆ ಅನಿವಾರ್ಯವಾಗಿ ಅದನ್ನ ಎದುರಿಸಲೇಬೇಕಾಗುತ್ತೆ. ಅದು ಇಲ್ಲದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಅದಕ್ಕಾಗಿ ಯಾವತ್ತೂ ತಲೆ ಕೆಡಿಸಿಕೊಳ್ಬಾರ್ದು, ಬಿಟ್ಬಿಡ್ಬೇಕು. ಅದರ ಪಾಡಿಗೆ ಅದನ್ನು ಬಿಟ್ಬಿಡ್ಬೇಕು. ದೇಹದ ಕಾರಣದಿಂದ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸುವುದು ಸರಿಯಲ್ಲ. ಪುರುಷ ಯದಿ ಮುಹ್ಯಂತಿ ತ್ವಾದೃಶ ದೇವಮಾಯೆಯ ಶ್ರಮ ಏವ ಪರಂ ಜಹತೋ ದೀರ್ಘಯ ವೃದ್ಧ ಸೇವಯ. ಇನ್ನಂತ ಸತ್ಪುರುಷರು ಕೂಡ ದೇಹಾಭಿಮಾನಕ್ಕೊಳಗಾಗಿ ಪರರನ್ನ ದ್ವೇಷಿಸಿದ್ರೆ
ಬಹುಕಾಲ ಜ್ಞಾನಿಗಳನ್ನ ಸೇವೆ ಮಾಡಿ ಶಾಸ್ತ್ರಾಭ್ಯಾಸ ಮಾಡಿದ್ದಕ್ಕೆ ಏನು ಫಲ? ಶ್ರಮವೇ ಫಲ. ಶ್ರಮ ಏವ ಹಿ ಕೇವಲಂ. ವೃದ್ಧರ ಸೇವೆ ಅನ್ನೋದ್ರಿಂದ ತುಂಬಾ ದೊಡ್ಡ ಫಲ ಇದೆ. ಅವ್ರು ನಮ್ಮನ್ನ ಅರ್ಥ ಮಾಡಿಕೊಳ್ಳದೇ ಇರ್ಲಿ ಬೇಕಿದ್ರೆ. ಆದ್ರೆ ನಾವು ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಲಿಕ್ಕೆ ನಮಗೆ ಒಂದು ಕರ್ತವ್ಯದ ದೃಷ್ಟಿಯಿಂದ, ಜವಾಬ್ದಾರಿಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಎಂದಾಗ ನಿಷ್ಕಲ್ಮಶ ಭಾವನೆಯಿಂದ ಮಾಡಿ ಭಗವಂತ ಪ್ರೀತನಾಗ್ಲಿ ಅಂತ ಯೋಚಿಸಿದ್ರೆ ಅದರಿಂದ ಶ್ರೇಯಸ್ಸಾಗುತ್ತೆ. ಒಂದು ಕಡೆಯಿಂದ ಸೇವೆ ಮಾಡಿ, ಇನ್ನೊಂದು ಕಡೆಯಿಂದ ಅವ್ರೇನೋ ಬೈದ್ರು ಅನ್ನೋ ಒಂದೇ ಕಾರಣಕ್ಕೆ ಹೃದಯದಲ್ಲಿ ಅದರ ಪರಿತಾಪ ಇಟ್ಟುಕೊಂಡು ಅವ್ರು ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಹೇಳಿದ ವಿಷಯದಲ್ಲಿ ಏನೋ ಒಂದು ಅನಾದರ ತೋರಿ ಅವರ ಅವಕೃಪೆಗೆ ಒಳಗಾಗುವುದು ಯಾವತ್ತೂ ಕೂಡ ನಾವು ಅಷ್ಟು ಹೊತ್ತು ಮಾಡಿದ ಸತ್ಕರ್ಮ, ಅಷ್ಟು ಹೊತ್ತು ಮಾಡಿದ ಸೇವೆ, ಅಷ್ಟು ಹೊತ್ತು ಮಾಡಿದ ಸದ್ವಿಚಾರಗಳೆಲ್ಲವೂ ಕೂಡ ನೀರು ಪಾಲಾಗುತ್ತೆ. ಅಂದಾಗಿ ಈಗ ಕ್ಷಮಿಸಲ್ಲ ಅಂತ ಎದೆ ಉಬ್ಬಿಸಿ ನಿಲ್ಬೇಡ. ಅತಃ ಕಾಯಮಿಮಂ ವಿದ್ವಾನ್ ಅವಿದ್ಯಾ ಕಾಮ ಕರ್ಮಭಿ ಆರಬ್ಧಮಿತಿ ನೈವಾಸ್ಮಿನ್ ಪ್ರತಿಬುದ್ಧೋನುಷಜ್ಯತೆ. ಈ ದೇಹ ಅವಿದ್ಯಾ ಕಾಮ ಕರ್ಮಗಳಿಂದಾಗಿ ಬಂದದ್ದು. ದೇಹ ಅದು ನಿತ್ಯ ಅಲ್ಲ ಮತ್ತು ಸಹಜ ಅಲ್ಲ. ಅಂದ್ರೆ ಜೀವನ ಜೊತೆಗೇ ಇರುವಂತದ್ದಲ್ಲ ಅಂತ ಅರ್ಥ. ಸಹಜ ಅನ್ನೋ ಶಬ್ದಕ್ಕೆ ನಾವೇನ್ ಅನ್ಕೋತೇವೆ ಅಂದ್ರೆ, ಸಹಜ ಅಂದ್ರೆ ನಾರ್ಮಲ್ ಅಂತ ಅರ್ಥದಲ್ಲಿ ಹೇಳುತ್ತೇವೆ. ಹೌದು, ಅದು ಒಂದು ಅರ್ಥ ಹೌದು. ಆದ್ರೆ ಸಹ ಜಾಯತೆ, ಜೀವ ಯಾವಾಗ ಬಂತೋ ಅದರ ಜೊತೆಗೆ ಶರೀರ ಬಂದದ್ದಲ್ಲ. ಜೀವಕ್ಕೆ ಸಾಧನೆಗೆ ಶರೀರ ಬೇಕು ಅಂದಾಗ ಈ ದೇಹ ಅನ್ನೋದು ಅದಕ್ಕೆ ಜೋಡಿ ಆಯಿತು. ಅಂದಾಗಿ ಸಹಜ ಅಂದ್ರೆ ಶಬ್ದದ ಅರ್ಥ ಅದು ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಳ್ಳುವುದು. ಅದು ನಮ್ಮ ಜೊತೆಗೇನೆ ಸರ್ವದಾ ಇರುವಂತದ್ದು. ಆದ್ರೆ ಈ ದೇಹ ಸರ್ವದಾ ನಮ್ಮ ಜೊತೆಗಿರುವಂತದ್ದಲ್ಲ, ಕರ್ಮದ ಪಾಕದಿಂದಾಗಿ. ಅದಕ್ಕೆ ಅವಿದ್ಯಾ ಕಾಮ ಕರ್ಮ ಅಂತ 3. ಈ ಅವಿದ್ಯಾ ಕಾಮ ಕರ್ಮ ಅಕಸ್ಮಾತ್ ಜೀವನನ್ನ ಬಿಟ್ಟು ಹೋಗದೇ ಇದ್ರೆ ಅದು ಬಂಧ ಆಗುತ್ತೆ. ಯಾವಾಗ ಅವಿದ್ಯಾ ಕಾಮ ಕರ್ಮವನ್ನ ಬಿಟ್ಟು ಜೀವ ಪರಮಾತ್ಮ ನಡೆಗೆ ಬಾಗುತ್ತಾನೋ, ಇದು ಪರಮಾತ್ಮ, ಇದು ಜೀವ, ಬಾಗಿದ್ರೆ ಆಗ ಜ್ಞಾನ, ತರ್ಕ ಮುದ್ರೆ ಅಂತ ಕರೀತಾರೆ. ಇದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ಅಂದ್ರೆ ಇದು 3 ಬಿಡ್ಲಿಕ್ಕೋಸ್ಕರನೇ ಈ ಜ್ಞಾನ ಇರುವುದು. ಈ 3 ಬಿಡಬೇಕು ಅನ್ನುವುದೇ ನಮ್ಮ ಇಲ್ಲಿಯ ಇಷ್ಟು ಪ್ರಪಂಚದ ಪರ್ಯಟನೆ, ಸಾಧನೆ ಇತ್ಯಾದಿಗಳೆಲ್ಲದಕ್ಕೂ ಕಾರಣ ಇದೇ ಮುಖ್ಯವಾದದ್ದು. ಅವಿದ್ಯಾ ಕಾಮ ಕರ್ಮಭಿಹಿ ಇಮಂ ಕಾಯಂ, ಈ ಶರೀರವನ್ನ ಯಾರು ದೂರಕ್ಕಿಡ್ತಾನೋ ಆವಾಗ ಅವನು ಸದ್ವಿದ್ಯೆಯನ್ನ ಪಡೀತಾನೆ. ಆರಬ್ಧಮಿತಿ ನೈವಾಸ್ಮನ್ ಪ್ರತಿಬುದ್ಧೋನು ಸಜ್ಜತೆ. ಸಜ್ಜನರು ಈ ಅವಿದ್ಯಾ ಕಾಮ ಕರ್ಮಗಳಿಗೆ ಬಲಿಯಾಗಿ ದ್ರೋಹದ ಕೆಲಸವನ್ನ ಮಾಡಲ್ಲ. ದ್ರೋಹ ಮಾಡುವಂತಹ ಅವಕಾಶ ಅವರಿಗೆ ಎಷ್ಟಿದ್ರೂ ಕೂಡ ಅದಕ್ಕೆ ಬಲಿಯಾಗದೆ ತಮ್ಮನ್ನ ತಾವು ರಕ್ಷಿಸಿಕೊಳ್ತಾರೆ. ಇದು ದೊಡ್ಡವರ ಗುಣ. ಅಸಂಸಕ್ತ ಶರೀರೇಸ್ಮಿನ್ ಅಮುನೋತ್ಪಾದಿತೆ ಗೃಹೇ ಅಪತ್ಯೆ ದ್ರವಿಣೇ ವಾಪಿ ಕಃ ಕುರ್ಯಾದ್ ಮಮತಾಂಬುಧ. ಶರೀರದಲ್ಲಿ ಆಸಕ್ತಿ ಇಟ್ಟುಕೊಳ್ಳದ ವಿವೇಕಿಯಾದವನು ಶರೀರ ಸಂಬಂಧಿಯಾಗಿ ಬ್ಯಾಂಕಲ್ಲಿಟ್ಟ ಹಣ ಯಾವುದನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ಅದೇ ಪರಮ ಸಂಪತ್ತು, ಅದಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನೇ ಎಲ್ಲದಕ್ಕೂ ಪ್ರಧಾನ ಅಂತ ಭಾವಿಸುವುದು. ಎರಡನ್ನ ತಕ್ಕಡಿ ಹಿಡಿದಾಗ ನನಗೆ ಜ್ಞಾನ ಬೇಕೋ ದುಡ್ಡು ಬೇಕೋ ಅಂತ ಕೇಳಿದ್ರೆ ಅವನು ದುಡ್ಡಿಗೆ ಬಲವನ್ನೇ ಕೊಡ್ತಾನೆ ಅಂತ. ಆದ್ರೆ ಜ್ಞಾನ ಅಂದಾಗ ನಾನು ಹೇಳಿದ್ದು ಆತ್ಮಜ್ಞಾನ. ಆತ್ಮಜ್ಞಾನ ಮತ್ತು ಸಂಪತ್ತು ಅಂತ ಬಂದಾಗ ಯಾರು ಸಂಪತ್ತಿಗೆ ತನ್ನನ್ನ ಬಲಿ ಮಾಡಿಕೊಳ್ತಾನೋ ಅವನು ಆ ರೀತಿ ಅಭಿಮಾನ ಪಟ್ರೆ ಆ ಜ್ಞಾನ ಅನ್ನೋದು ಮತ್ತೆ ಯಾವತ್ತೂ ಅವನ ಕೈಗೆ ಒದಗುವುದೇ ಇಲ್ಲ. ಆದ್ರೆ ವಿವೇಕಿಯಾದವನು ಏನ್ ಮಾಡ್ತಾನೆ? ಅಪತ್ಯೆ ದ್ರವಿಣೆ ವಾಪಿ ಕಃ ಕುರ್ಯಾತ್ ಮಮತಾಂಬುಧ. ನನ್ನದು ನನ್ನದು ಅಂತ ಎದೆ ತಟ್ಟಿಕೊಂಡು ಸಂಸಾರದಲ್ಲಿರುವ ಉಳಿದ ಪದಾರ್ಥಗಳ ಕಡೆಗೆ ಯಾರು ವಿವೇಕಿಯಾದವನು ಎದೆ ಬಡ್ಕೊಂಡು ಸಾಯ್ತಾನೆ? ನಿಜವಾದವನು ಏನು ಮಾಡಲ್ಲ. ಅದನ್ನ ಇದೆ ಜೊತೆಗಿರ್ತಾನೆ. ಹೋಯ್ತು, ಅಯ್ಯೋ ಹೋಯ್ತು ಅಂತ ಬಿಡ್ತಾನೆ. ಬಂತು, ಸಂತೋಷ ಪಡ್ತಾನೆ, ಬಂತು ಅಂತ. ಇದು ಅತ್ಯಂತ ನಾರ್ಮಲ್. ಬಂತು ಕಣ್ಣರಳಿಸಿ ಅಂತಂದು ಅಯ್ಯೋ ಅದು ಏನು ಬಂದಿದ್ದು, ಅದನ್ನ ಹೇಳುವುದೇನು, ಕೇಳುವುದೇನು, ನೋಡುವುದೇನು, ಅದಕ್ಕೆ ಬಹಳ ದಿವಸದ ನಂತರ ಏನಾದ್ರೂ ಒಂದು ನಮ್ಗೆ ಬೇಕು ಅಂತ ಅನ್ಸಿದ್ ಸಿಕ್ಕಿದಾಗ ಒಂದು ಹೊರ್ರೆ ಅಂತ ಹಾರಾಡಿ ಗೋಡೆಗೆ ಆಕಾಶಕ್ಕೆ ತಲೆ ತಾಗಿಸಿ ಇನ್ನೊಂದು ತಲೆ ಬರ್ಸ್ಕೊಂಡು ಒದ್ದಾಟ ಪಡುವುದಿದೆಯಲ್ಲ ಕೆಲವರದ್ದು. ಏನೋ ಜೀವಮಾನದಲ್ಲಿ ಆಗ್ಲೇ ಇಲ್ಲದ ಕೆಲಸ ನನ್ನಲ್ಲಿ ಆಗೋಯ್ತು ಅಂತ. ಆ ತರ ಉತ್ಕಟವಾದ ಸುಖಕ್ಕೆ ತನ್ನನ್ನು ಈಡು ಮಾಡಿಕೊಳ್ಳುವುದು ಅವನಿಗೆ ಆರೋಗ್ಯಕ್ಕೆ ತೊಂದರೆ. ಉತ್ಕಟವಾದ ದುಃಖಕ್ಕೆ ತನ್ನನ್ನು ಒಡ್ಡಿಕೊಂಡು ಒದ್ದಾಡುವುದು ಕೂಡ ಅವನನ್ನ ತುಂಬಾ
ಅಪಾಯಕ್ಕೆ ಈಡು ಮಾಡುತ್ತೆ. ಮತ್ತೇನು? ಅಭಿಮಾನ ತ್ಯಾಗಕ್ಕೆ ಭಗವಂತನ ತತ್ವಜ್ಞಾನ ಒಂದೇ ಮುಖ್ಯ ಸಾಧನ. ಅವನ ತತ್ವಜ್ಞಾನ ಏನು? ಏಕ ಶುದ್ಧ ಸ್ವಯಂ ಜ್ಯೋತಿರ್ ನಿರ್ಗುಣೋ ಸೌಗುಣಾಶ್ರಯ ಸರ್ವಗೋ ನಾವೃತ ಸಾಕ್ಷಿ ನಿರಾತ್ಮ ಅನಾತ್ಮನಃ ಪರಃ. ತನ್ನ ಅನೇಕ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲದ ಏಕ ಅಂದ್ರೆ ಅವನು ತನ್ನಲ್ಲಿ ಅನೇಕ ರೂಪಗಳಿವೆ, ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಅದೆಲ್ಲವನ್ನೂ ಒಬ್ಬನೇ ಆಗಿದ್ರು ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ರೀತಿಯಿಂದ ನಿರ್ವಹಿಸಿದ ವ್ಯಕ್ತಿತ್ವ ಅವನದ್ದು. ಆದ್ರಿಂದಾಗಿ ಅವನು ಶುದ್ಧ, ಅವನಲ್ಲಿ ದೋಷ ಇಲ್ಲ. ಅವನಿಗೆ ಅವಿದ್ಯಾ ಕಾಮಕರ್ಮಗಳ ಲೇಪ ಇಲ್ಲ. ಅವಿದ್ಯಾ ಕಾಮಕರ್ಮಗಳು ಅಜ್ಞಾನ ಎಲ್ಲ ಕಾಡುವುದಿದ್ರೆ ನಮಗೆ, ಅವನನ್ನು ಕಾಡಲ್ಲ ಅದು. ಸ್ವತಃ ಸ್ವಯಂ ಜ್ಯೋತಿ, ತಾನೇ ಬೆಳಕಿನ ಸ್ವರೂಪ. ಅವನಿಗೆ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಪ್ರಭಾವ ಇಲ್ಲ. ಆದ್ರೆ ಜ್ಞಾನಾನಂದಮಯವಾದ ಗುಣದಿಂದ ತುಂಬಿದವನು, ಎಲ್ಲ ಕಡೆ ಸರ್ವಗಹ, ಎಲ್ಲ ಕಡೆ ಓಡಾಡುವವನು. ಅನಾವೃತ, ಯಾವುದರಿಂದಲೂ ಬಲೆಗೆ, ಯಾವುದರ ಚೌಕಟ್ಟಿಗೂ ನಿಲುಕದವ. ಎಲ್ಲವನ್ನು ಸಾಕ್ಷಾತ್ ಈಕ್ಷತೆ, ಎಲ್ಲದಕ್ಕೂ ನೇರ ಸಾಕ್ಷಿಯಾಗಿ ನಿಂತವ. ಅವನಿಗೆ ಮತ್ತೊಬ್ಬ ಅಂತರ್ಯಾಮಿ ಇಂತಿಲ್ಲ. ಆದ್ರೆ ಅವನನ್ನು ಯಾರು ನಿಯಂತ್ರಿಸೋರಿಲ್ಲ, ಅವನಿಗೊಬ್ಬ ಮತ್ತ ಅಂತರ್ಯಾಮಿ ಅಂತಿಲ್ಲ. ಎಲ್ಲದಕ್ಕಿಂತಲೂ ಪರಹ, ಎತ್ತರದವನು. ದೇಹಾದ್ಯಪಾರ್ಥಾಸ್ತಧರ್ಮ ನಸ್ಯುದ್ರಷ್ಟುರಾತ್ಮನ ಕೈವಲ್ಯಂ ತಸ್ಯ ವೈಧರ್ಮ ಸ್ವಶುಪ್ತಂ ತನ್ನಿದರ್ಶನಂ. ಅವತಾರದಲ್ಲಿಯೂ ಅವನಿಗೆ ದೇಹಗಳಿದ್ರೆ ಅದು ಶಾರೀರಿಕ ಅಂತ ನಾವೇನ್ ಹೇಳ್ತೇವೆ, ಅದು ಮಣ್ಣು ನೀರಿ ಗಾಳಿಯದ್ದಲ್ಲ. ಆಮೇಲೆ ದೇಹದಿಂದಾಗಿ ಹುಟ್ಟುವುದು, ಸಾವು ಇತ್ಯಾದಿಗಳು ಚಕ್ರಗಳೇನಿದೆ ಅದು ಅವನನ್ನು ಯಾವತ್ತೂ ಕಾಡುವುದಿಲ್ಲ. ಅವನು ನಿರ್ದುಃಖ. ಸುಷುಪ್ತನಾಗಿದ್ದಾಗ ಜೀವನಿಗೆ ಹೇಗೆ ಸುಖ ಇರುತ್ತೋ ಹಾಗೆ ಅವನು ನಿತ್ಯ ಸುಖ. ನಮ್ದು ಆಗ ಕೆಲವೊಂದ್ಸಲ ಸುಖ ಇರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಯಾಕೆ ದುಃಖ ಬಂತು ಅಂತಾನೆ ಗೊತ್ತಾಗುದಿಲ್ಲ. ಕಣ್ಣೆಲ್ಲ ನೀರು ತುಂಬಿಕೊಂಡಿರುತ್ತೆ. ಇದ್ದಕ್ಕಿದ್ದಾಗ ಬೇಜಾರಾಗುತ್ತೆ. ಇದ್ದಕ್ಕಿದ್ದ ಹಾಗೆ ಅವ್ರು ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ನೆನ್ಪು ಮಾಡಿ 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 ತಲೆ ಅಡಿಗೆ ಹಾಕಿ ಗೊಳೋ ಅಂತ ಅಳ್ತಾ ಕೂತಿರ್ತವೆ. ಯಾಕೆ ಕೇಳಿದ್ರೆ, ಅಯ್ಯೋ ಅದು ಗೊತ್ತಿಲ್ಲ, ಯಾಕೋ ದುಃಖ ಉಮ್ಮಳಿಸಿ ಬರುತ್ತೆ ಅಂತಾನೆ. ಅಂದ್ರೆ ಇದೆಲ್ಲ ನಮ್ಮ ಗುಣದ ಪ್ರಭಾವದಿಂದ ಆಗುವಂತಹ ಲೋಪದೋಷಗಳು. ಶಾಸ್ತ್ರದಲ್ಲಿ ಭಗವಂತನನ್ನು ಎಲ್ಲ ಕಡೆ ಚರ್ಚಿಸಿದ್ದೇನು ಅಂತಂದ್ರೆ, ಅವನು ನಿತ್ಯ ಮುಕ್ತ. ಅವನು ಯಾವತ್ತೂ ಸಂಸಾರದ ಚಕ್ರಕ್ಕೆ ಸಿಲುಕಿಲ್ಲ. ಆದ್ರೆ ಸಂಸಾರದಲ್ಲೇ ಓಡಾಡ್ತಾನೆ, ಸಂಸಾರದ ಸುತ್ತಲೇ ತಿರುಗಾಡ್ತಾ ಇರ್ತಾನೆ. ಅದಕ್ಕೆ ಅವನನ್ನ ಕಮಲಾಕ್ಷ, ಪುಂಡರೀಕಾಕ್ಷ ಅಂತ ಕರೀದು. ಕಮಲ ಕೆಸರಿನಲ್ಲೇ ಇರುತ್ತೆ, ಆದ್ರೆ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲ. ನೀರಲ್ಲೇ ಇರುತ್ತೆ, ಅದಕ್ಕೆ ನೀರು ತಾಗುದಿಲ್ಲ. ಕೆಸರಲ್ಲಿ ಇದ್ರೂ ನೀರು ತಾಗಿಸಿಕೊಳ್ಳದ ಗುಣದಂತೆ ಭಗವಂತ ಸಂಸಾರದಲ್ಲೇ ಇದ್ರೂ ಕೂಡ ಸಂಸಾರದ ತಾಪತ್ರಯಗಳನ್ನು ಅಂಟಿಸಿಕೊಳ್ಳದೆ ನಮ್ಮನ್ನೆಲ್ಲರನ್ನೂ ಸಂಸಾರದಿಂದ ಮೇಲಕ್ಕೆ ಎತ್ತಿ ದಂಡೆಗೆ ಎತ್ತಬಲ್ಲವ ಅಂತ ಅನ್ನುವುದಕ್ಕೋಸ್ಕರ ಅವರನ್ನ ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಓ ಶಾಶ್ವತನೇ, ನಾನು ಮಜ್ಜತಃ ಮುಳುಗಿದ್ದೇನೆ, ನೀನು ಎತ್ತುವವ. ನೀನು ಸಂಸಾರದಲ್ಲೇ ಇದ್ರೂ ಕೂಡ ಕಮಲದ ಎಸಳಿನಂತೆ ನೀರನ್ನ ಕೆಸರನ್ನ ಅಂಟಿಸಿಕೊಳ್ಳದೆ ದೋಷಗಳಿಗೆ ಒಳಗಾಗದೆ ನನ್ನನ್ನು ದೋಷದಿಂದ ಪಾರು ಮಾಡುವವ. ಎತ್ತಪ್ಪ, ಕೈ ನೀಡಿದ್ದೇನೆ, ಕೈ ಹಿಡಿದು ಮೇಲಕ್ಕೆತ್ತು. ಕರಾವಲಂಬನಂ ದೇಹಿ, ನನ್ನ ಕೈಯಾಗೆ ಅವಲಂಬನೆ ನೀಡಿ ಮೇಲಕ್ಕೆ ಎತ್ತು ಅಂತ ಕೇಳುವ ಪ್ರಾರ್ಥನೆಗಳು ಪುರಾಣಗಳಲ್ಲಿ ವೇದವ್ಯಾಸರ ಮಾತಾಗಿ ಬಂದಿದೆ. ಹೀಗೆ ಭಗವಂತನ ಚಿತ್ರಣವನ್ನ ತನ್ನೊಳಗೆ ಪರಮಾತ್ಮ ಇದ್ದಾನೆ ಅಂತ ಸದಾ ತಿಳಿದು, ಪ್ರಕೃತಿಯ ಪರಿಣಾಮದಿಂದಾಗಿ ದೇಹದಲ್ಲಿ ಅನೇಕ ವಿಕಾರಗಳಾಗ್ತವೆ, ಸುಖ ದುಃಖಗಳು ಬರ್ತಾವೆ. ಆದ್ರೆ ಅದು ತನ್ನಲ್ಲಿ ಇದು ಪ್ರಕೃತಿಯಿಂದಾದದ್ದು, ಜೀವ ಸಹಜವಾದದ್ದಲ್ಲ ಅಂತ ತಿಳಿದ್ರೆ ಅದರಿಂದ ಅವನು ನೋವನ್ನ ಅನುಭವಿಸುವುದಿಲ್ಲ. ದೇಹಾಭಿಮಾನ ತ್ಯಾಗ ಅಂದ್ರೆ ದೇಹ ತ್ಯಾಗ ಅಲ್ಲ, ದೇಹದ ಅಭಿಮಾನ ತ್ಯಾಗ. ಎರಡಕ್ಕೂ ವ್ಯತ್ಯಾಸ ಇದೆ. ದೇಹ ತ್ಯಾಗ ಮಾಡಿದ್ಮೇಲೆ ಅನುಭವಿಸ್ಲಿಕ್ಕೆ ದೇಹ ಎಲ್ಲಿದೆ? ದೇಹದ ಅಭಿಮಾನ ಮಾತ್ರ ತ್ಯಾಗ. ದೇಹ ಇರುತ್ತೆ, ದೇಹವನ್ನು ದೇವರು ಕೊಟ್ಟಿದ್ದಾನೆ, ಅದನ್ನ ಕೊನೆಯ ತನಕ ಇಟ್ಕೊಳ್ಬೇಕಾದ್ ನಮ್ ಜವಾಬ್ದಾರಿ. ಅದನ್ನ ಯಾವತ್ತೂ ಕೂಡ ನಮ್ಗೆ ಬೇಕಾದಾಗೆ ಬಿಟ್ಟು ಬಳಸುವ ಹಾಗಿಲ್ಲ, ಮತ್ತು ಅದನ್ನ ಬೇಡ ಅಂತ ತೆಗೆದು ದೂರಕ್ಕೆ ಎಸೆಯುವ ಹಾಗೂ ಇಲ್ಲ. ಅದನ್ನು ಸರಿಯಾದ ಕ್ರಮದಲ್ಲಿ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕಾದದ್ದು. ಪರಿತ್ಯಕ್ತ ಗುಣ ಸಮ್ಯಕ್ ದರ್ಶನೋ ವಿಷದಾಶಯ ಶಾಂತಿಮ್ಮೆ ಸಮವಸ್ಥಾನಂ ಬ್ರಹ್ಮ ಕೈವಲ್ಯಮಶ್ನುತೆ. ಅಭಿಮಾನ ತ್ಯಾಗದಿಂದಾಗಿ ಮನಃಶುದ್ಧಿ ಪಡೆದವನು ಬ್ರಹ್ಮಾಪರೋಕ್ಷವನ್ನ ಹೊಂದುತ್ತಾನೆ, ನನ್ನ ಅನುಗ್ರಹದಿಂದ ಶಾಂತಿಯನ್ನ ಪಡೀತಾನೆ. ಯಾಕೆಂದ್ರೆ ಮೋಕ್ಷ ಅಂದ್ರೆ ಏನು ಅಂದ್ರೆ ಸ್ವರೂಪ ಆವಿರ್ಭಾವ, ತನ್ನ ಸ್ವರೂಪವನ್ನ ತಾನು ಚೆನ್ನಾಗಿ ತಿಳಿದುಕೊಳ್ಳುವುದು. ಇದರಿಂದ ನಿರ್ದುಃಖನಾಗಿ ಅವನು ಕೂಡ ಪರಬ್ರಹ್ಮನ ಸಮಾನವಾದಂತಹ ಗುಣದಿಂದ ತುಂಬಿದವನಾಗ್ತಾನೆ. ಉದಾಸೀನಮಿವಾಧ್ಯಕ್ಷಂ ದ್ರವ್ಯಜ್ಞಾನ ಕ್ರಿಯಾತ್ಮನಾಂ ಊಟಸ್ಥಮಿಮಮಾತ್ಮಾನಂ ಯೋ ವೇದಾಪ್ನೋತಿ ಶೋಭನಂ. ಆಯಾಸ ಇಲ್ಲದೆ ಎಲ್ಲ ಕೆಲಸ ಮಾಡ್ತಾನೆ ದೇವರು.
ಪಂಚಭೂತಗಳ ಬಂಧನ ಅವನಿಗಿಲ್ಲ. ನಮ್ಮ ಹಾಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮೇಲ್ನೋಟಕ್ಕೆ ಇರುವಂತೆ ಕಂಡರೂ ಕೂಡ ಅದು ನಮ್ಮ ಕಣ್ಣು ಮುಗುಬಾಯಿಗಳಿಂದ ಅವನು ನೋಡಿ ಸಂತೋಷ ಪಡ್ತಾನೆ ಹೊರತು ನಮ್ಮ ಹಾಗೆ ಒಂದು ಹೊರಗಿನಿಂದ ಒಂದು ಫಂಕ್ಷನಲ್ ಏರಿಯಾ ಆಗುವ ಯಂತ್ರಗಳು ಅವನಿಗೆ ಬೇಡ. ನಮ್ಮ ಹಾಗೆ ಮಣ್ಣು ನೀರಿನಿಂದ ಉಂಟಾದಂತಹ ಕಣ್ಣು ಮೂಗು ಬಾಯಿ ನಾಲಿಗೆ ಯಾವುದು ಬೇಕಾಗಿಲ್ಲ. ಅವನು ಯಾವ ವಿಕಾರಕ್ಕೂ ಒಳಗಾಗದೆ ನಿರಂತರವಾದ ಅಭಿವ್ಯಕ್ತಿ ಸ್ವರೂಪದಿಂದ ಜೀವನಿಗೆ ಸುಖವನ್ನ ನೀಡುತ್ತಾ ಇರ್ತಾನೆ. ಯಾರು ಈ ರೀತಿ ಭಗವಂತನನ್ನ ತಿಳ್ಕೊಳ್ತಾನೆ, ಯೋ ವೇದ ಆತ್ಮಾನಂ, ಯಾರು ಪರಮಾತ್ಮನನ್ನ ತಿಳ್ಕೊಳ್ಳುವಾಗ ಜೀವನಂತೆ ಆಯಾಸ ಪಡುವುದಿಲ್ಲ, ಜೀವನಂತೆ ಸುಖ ದುಃಖಗಳಿಗೆ ಒಳಗಾಗುವುದಿಲ್ಲ, ಜೀವನಂತೆ ಅಜ್ಞಾನದ ಕವಚ ಇಲ್ಲ, ಜೀವನಂತೆ ಅವನಿಗೆ ಯಾವುದೇ ಸತ್ವರಜಸ್ತಮಸ್ಸು ಗುಣಗಳ ಪ್ರಭಾವ ಇಲ್ಲ ಅಂತ ಯಾರು ತಿಳ್ಕೊಳ್ತಾನೋ ಅವನು ಕೂಡ ತನ್ನ ಸ್ವರೂಪದ ಅಭಿವ್ಯಕ್ತಿಯನ್ನು ಮಾಡಿಕೊಂಡು ಸುಖವನ್ನ ಅನುಭವಿಸ್ತಾನೆ. ಭಿನ್ನಸ್ಯ ಗುಣಲಿಂಗಸ್ಯ ದ್ರವ್ಯ ಕ್ರಿಯಾಕಾರಕ ಚೇತನಾತ್ಮನ ದೃಷ್ಟ್ವಾ ಸಂಪತ್ಸು ವಿಪತ್ಸು ಸೂರಯೋ ನ ವಿಕ್ರಿಯಂತೆ ಮೈ ಬದ್ಧ ಸೌಹೃದಾಹ. ನನ್ನಲ್ಲಿ ಬದ್ಧ ಸೌಹೃದಾಹ, ನನ್ನಲ್ಲಿ ಅತ್ಯಂತ ಆತ್ಮೀಯತೆ ತೋರುವಂತಹ ಸಜ್ಜನ ಈ ಪಂಚಭೂತಗಳ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಏನು ಒಂದು ಅನುಭವದಿಂದ ತಿಳುವಳಿಕೆ ಬರುತ್ತೆ ಅದು ಹೊರಗಿನ ಜ್ಞಾನ, ಬಾಹ್ಯ ಜ್ಞಾನ ಅಂತ ಕರೀತಾರೆ. ಈ ಬಾಹ್ಯ ಜೀವನಿಗೆ ಹೊಸ ಜ್ಞಾನ ಯಾವುದು ಬರ್ಲಿಕ್ಕಿಲ್ಲ, ಜೀವನಲ್ಲಿ ಒಳಗೆ ಇರುತ್ತದು. ಇದ್ದದ್ದನ್ನ ಹೊರಗಡೆ ಈ ಲಾಟನ್ ಇರುತ್ತಲ್ಲ, ಈ ಹಳ್ಳಿಯಲ್ಲೆಲ್ಲ ಆ ದೀಪ ಇಡ್ತಾರೆ, ಅದಕ್ಕೊಂದು ಗಾಜಿನ ಹೊರಗಿನಿಂದ ಕವಚ ಇರುತ್ತೆ. ಆ ಹೊರಗಿನ ಕರಿಯನ್ನ ಅದೇನು ಒಳಗಿನ ದೀಪವನ್ನ ಕಾಣದಂತೆ ಮುಚ್ಚಿರುತ್ತೆ, ಆ ಕರಿಯನ್ನ ನಿಧಾನಕ್ಕೆ ಒರೆಸಿದ್ರೆ ಒಳಗೆ ದೀಪ ಇದೆ. ಅದು ಕಾಣುವುದಕ್ಕೆ ಮಾತ್ರ ಈ ಹೊರಗಿನಿಂದ ಬಾಹ್ಯ ಜ್ಞಾನ ಬರುವುದರ ಹೋರಾಟ. ಆ ಹೋರಾಟವನ್ನ ಮಾಡ್ಲಿಕ್ಕೆ ಅನಾದಿ ಕಾಲದಿಂದ ಮನುಷ್ಯ ಪ್ರಯತ್ನ ಪಡ್ತಾನೆ ಇರ್ತಾನೆ. ಒಂದೇ ಒಂದು ಅವನಿಗೆ ಅದರಿಂದ ಪಾರಾಗ್ಲಿಕ್ಕೆ ಬೇಕಾದದ್ದು ನನ್ನಲ್ಲಿ ದೃಢ ಭಕ್ತಿ. ಆಗ ಸಂಪತ್ತು ವಿಪತ್ತು ಯಾವುದು ಅವನನ್ನ ಕಾಡುವುದಿಲ್ಲ. ಸಂಪತ್ತು ಕೂಡ ಕಾಡುತ್ತೆ, ನಮ್ಗೆ ಎಷ್ಟೋ ಸಲ ಏನಿಸುತ್ತೆ ಸಂಪತ್ತು ಹೆಂಗ್ ಕಾಡುತ್ತೆ ಅಂತ. ಆ ಸಂಪತ್ತು ಬಂದ್ಮೇಲೆನೆ ದುಶ್ಚಟಗಳು ಬರ್ಬೋದು, ಸಂಪತ್ತು ಬಂದ್ಮೇಲೆ ದುಷ್ಟರ ಸಹವಾಸ ಜಾಸ್ತಿ ಆಗುತ್ತೆ, ಸಂಪತ್ತು ಬಂದ್ಮೇಲೆ ನಮ್ಗೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಾಗದೆ ಮಧ್ಯರಾತ್ರಿ ಕೊಡೆ ಇಟ್ಕೊಂಡು ತಿರುಗಾಡ್ತಾ ಇರ್ತಾನೆ. ಯಾಕೆ ಕೊಡೆ ಕೇಳಿದ್ರೆ, ಅಯ್ಯೋ ಇರ್ಲಿ ಒಂದ್ ಕೊಡೆ, ಅಕಸ್ಮಾತ್ ಮಳೆ ಬಂದ್ರೆ, ಎಲ್ಲೋ ಬೇಸಿಗೆ ಮರಯ, ಅಯ್ಯೋ ಗೊತ್ತಿಲ್ಲ ರೀ ನಮ್ಮ ವಾತಾವರಣದ ವ್ಯತ್ಯಾಸಗಳು ಹೇಗಾಗತ್ತೆ ಗೊತ್ತಿಲ್ಲ, ಪೇಪರ್ ಅಲ್ಲಿ ಬಂದಿದೆ ಇವತ್ತು ಹವಾಮಾನ ವರದಿ, ಇವತ್ತು ಜೋರ್ ಮಳೆ ಆಗುತ್ತೆ ಅಂತ, ಅದಕ್ಕೆ ಕೊಡೆ ಹಿಡ್ಕೊಂಡು ತಿರ್ಗಾಡಿದ್ದಾನೆ. ಅಲ್ಲ ಬಂದಾಗ ತೆಗೆದ್ರೆ ಸಾಕಲ್ಲ, ಅಯ್ಯೋ ಚೂರು ಹನಿ ತಲೆಗೆ ಬಿದ್ರು ಕೂಡ ಶೀತ ಆಗ್ಬಿಡುತ್ತೆ, ಅದಕ್ಕೆ ಮೊದ್ಲೇ ತೆಗೆದಿಟ್ಕೊಂಡು ಓಡಾಡ್ತಾ ಇದ್ದೇನೆ ಅಂತ. ಅಂದ್ರೆ ಬಂದದ್ದನ್ನ ಬಳಸಿಕೊಳ್ಬೇಕು ಅನ್ನೋದಷ್ಟೇ ಇರುತ್ತೆ ಹೊರತು ಯಾವಾಗ ಬಳಸ್ಬೇಕು ಹೇಗ್ ಬಳಸ್ಬೇಕು ಅಂತ ಗೊತ್ತಿಲ್ಲದೆ ಅಪಾಯಕ್ಕೀಡಾಗುವುದು ಸಂಪತ್ತಿನಿಂದಲೇನೆ. ಆದ್ರಿಂದಾಗಿ ಸಂಪತ್ತು ವಿಪತ್ತುಗಳಲ್ಲಿ ಆ ಕಾರಣಗಳಿಂದ ನಾನು ಬದುಕಿದೆ, ನಾನು ಸತ್ತೆ, ನಾನು ಏನೋ ಒಂದು ಅನರ್ಥಕ್ಕೆ ಈಡಾದೆ ಅಂತನೋ ಈ ವಿಕಾರಗಳೆಲ್ಲ ಭಗವಂತನಲ್ಲಿ ಭಕ್ತಿ ಇದ್ದಾಗ ಎಲ್ಲವೂ ಕೂಡ ಸಮುದ್ರದಲ್ಲಿ ತೆರೆಗಳು ಬಂದು ದಂಡೆಯನ್ನ ಬಡಿದ ಹಾಗೆ ಇವನನ್ನ ಬಂದು ಸುಖ ದುಃಖಗಳ ಅಲೆಗಳು ಬಡೀತಾ ಇರುತ್ತೆ, ದಂಡೆ ಹಾಗೆಯೇ ಇರುತ್ತೆ. ಇವನು ದಂಡೆಯಂತೆ ನಿಶ್ಚಲವಾಗಿ ನಿರ್ಲಿಪ್ತನಾಗಿ ಅನಾಯಾಸವಾದ ಬದುಕನ್ನ ಭಗವಂತನ ಪ್ರೀತಿಗಾಗಿ ನಡೆಸ್ತಾ ಯಾವುದು ಅವನನ್ನ ತಲೆ ಕೆಡಿಸುದಿಲ್ಲ. ಎಲ್ಲವನ್ನು ಬಂದ ಬರ್ಲಿ, ಹೀಗ್ ಬಂತು, ಇದು ಬರ್ಲಿ, ಅದು ಬರ್ಲಿಲ್ಲ ಬೇಡ, ಆಗತೆ ಸ್ವಾಗತಂ ಬ್ರೂಯಾತ್ ಗಚ್ಚಂತನ್ನ ನಿವಾರಯೇತ್. ಬಂದದ್ದೆಲ್ಲ ಸ್ವೀಕರಿಸ್ಬೇಕು, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಂದಿರಲಿ. ನಾವೇನ್ ಬಂದ್ರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತೇವೆ ಅಂತ ಎಚ್ಚರ ಇದ್ದಾಗ ಜೀವನದಲ್ಲಿ ಕಷ್ಟಗಳೇ ಇಲ್ಲ. ನಾವ್ ಯಾಕೆ ಕಷ್ಟ ಪಡ್ತೇವೆ ಅಂದ್ರೆ ಎಷ್ಟೋ ಸಲ ನಾವ್ ಅನ್ಕೊಂಡಾಗ ಆಗ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ನಮ್ಗೆ ಹೀಗೆ ಆಗ್ಬೇಕು ಅಂತ ಒಂದು ಹಠ ಇರುತ್ತೆ, ಇದೇ ನಮ್ಮ ಸ್ವಭಾವ ಅಂತ ನಾವು ಅನ್ಕೊಂಡಿರ್ತೇವೆ, ಇದೇ ನನ್ನ ಜೀವನದ ಗುರಿ ಅಂತ ಸಾಧಿಸ್ಲಿಕ್ಕೆ ಹೊರಡ್ತೇವೆ, ಅದು ಪೆಟ್ಟು ಕೊಡ್ತಾನೇ ಇರುತ್ತೆ ಒಂದಾದ್ಮೇಲೆ ಅನ್ನೋದನ್ನ ಭಗವಂತ ಪೃಥ್ವಿಗೆ ಹೇಳ್ತಾ ಬರ್ತಾನೆ. ಸುಖ ದುಃಖಗಳಲ್ಲಿ 3 ತರದ ಸ್ವಭಾವದವರು ಇರ್ತಾರೆ. ಕೆಲವರು ಸಮವಾಗಿರ್ತಾರೆ, ಕೆಲವರು ಉತ್ತಮರಾಗಿರ್ತಾರೆ, ಕೆಲವರು ಮಧ್ಯವರು, ಅಂದ್ರೆ ಒಂದೊಂದು ರೀತಿ. ಇನ್ನು ಕೆಲವರು ಬಿಡಿ, ಅದ ಔಟ್ ಏನು ಆ ಈ ಲೆಕ್ಕಕ್ಕೆ ಸಿಗದವರು, ಅಧಮ ಅಂತ ಶಬ್ದ ಹೇಳಿದ್ರೆ ಅವ್ಯವಸ್ಥೆ ಆಗತ್ತೆ. ಅವ್ರು ಈ ಗುಂಪಲ್ಲೇ ಬರದವರು. ಎಲ್ಲರೂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಇಂದ್ರಿಯ ಮನಸ್ಸುಗಳನ್ನ ಗೆದ್ದು ಬೇರೆ ಬೇರೆ ಸುಖಗಳನ್ನ ಪಡೀತಾರೆ. ನಿನಗೆ ಮಂತ್ರಿಗಳು ಪುರೋಹಿತರು ಏನೆಲ್ಲ ಕರ್ತವ್ಯವನ್ನು ಮಾಡಬೇಕು ಅಂತ ಸ್ವಧರ್ಮದ ದೃಷ್ಟಿಯಿಂದ ಹೇಳ್ತಾರೋ ಅದನ್ನ ಲೋಕರಕ್ಷಣೆಯ ಹಿನ್ನೆಲೆಯಲ್ಲಿ ಮಾಡು, ಇದು ನಿನಗೆ ನಿಜವಾಗಿಯೂ ಕೂಡ ಖುಷಿ ಕೊಡುತ್ತೆ. ನಿನಗೆ ಪ್ರಜಾಪಾಲನವೇ ಕ್ಷೇಮ, ಶ್ರಿಯಃ ಪ್ರಜಾಪಾಲನಮೇವ ರಾಜ್ಯೋ.
ಯತ್ ಸಾಂಪರಾಯೇ ಸುಕೃತಂ ಷಷ್ಟಮಂಶಂ ಅಥೋನ್ಯತಾ ಹೃತ ಪುಣ್ಯ ಪ್ರಜಾನಾಮ ರಕ್ಷಿತಾಕರ ರೋಗಮತ್ತಿ. ತುಂಬಾ ಚಂದದ ಮಾತು. ರಾಜಧರ್ಮ ಅಂದ್ರೆ ಏನು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಭಗವಂತ ಒಂದು ರೀತಿ ಸರ್ವಸಾರವನ್ನ ಇಲ್ಲಿ ತುಂಬಿ ಹೇಳ್ತಾನೆ. ಪ್ರಜೆಗಳ ಪಾಲನೆ ಅನ್ನೋದು ರಾಜನ ಆದ್ಯ ಕರ್ತವ್ಯ. ಯಾಕೆಂದ್ರೆ ಅವನು ಸ್ವರ್ಗದಲ್ಲಿರ್ಲಿ ಭೂಮಿಯಲ್ಲಿರ್ಲಿ ತನ್ನ ಆಡಳಿತದ ವ್ಯವಸ್ಥೆಯಲ್ಲಿ ಯಾವ ಪ್ರಜೆಗಳು ಸತ್ಕರ್ಮವನ್ನು ಮಾಡ್ತಾರೋ ಅದರ 6ನೇ ಒಂದು ಅಂಶ ಪುಣ್ಯವನ್ನ ಅವನು ಸಂಪಾದಿಸ್ತಾನೆ. ಅದು ಬೋನಸ್. ಪ್ರಜೆಗಳಲ್ಲಿ ಸಂಪಾದನೆ ಆದ ಪುಣ್ಯದ 6 ಭಾಗ ಮಾಡಿ ಅದರಲ್ಲಿ 1 ಭಾಗ ಅಲ್ಲ. 6 ಅವನು ಪುಣ್ಯ ಏನ್ ಸಂಪಾದನೆ ಮಾಡಿದ್ರು ಆ ಪುಣ್ಯದ 1 ಅಂಶ ಎಕ್ಸ್ಟ್ರಾ ಇರುತ್ತೆ. ಅದು 7ನೇ ಭಾಗ ಅಂತ ಇಟ್ಕೊಳ್ಳಿ ಬೇಕಿದ್ರೆ. ಅದು 6ನೇ 1 ಅಂಶದ 1 ಭಾಗ. ಅದನ್ನ ಅದು ಏನ್ ಮಾಡಿದ್ರು ಅದು ನನಗೆ ಬೇಕು, ನಾನು ಯಾರಿಗೂ ಕೊಡದೆ ಪುಣ್ಯ ಸಂಪಾದನೆ ಮಾಡ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ನಮ್ಮ ತಂದೆ ತಾಯಿಗಳಿಗೆ ಹೋಗುತ್ತೆ, 1 ಭಾಗ ಗುರುಗಳಿಗೆ ಹೋಗುತ್ತೆ, 1 ಭಾಗ ಈ ರೀತಿ ರಾಜನಾಗಿ ನಮಗೆ ರಕ್ಷಣೆ ಕೊಟ್ಟವನಿಗೆ ಹೋಗುತ್ತೆ. ಅದು ಎಕ್ಸ್ಟ್ರಾ ಪುಣ್ಯಗಳೆಲ್ಲ. ಆ ಪುಣ್ಯ ರಾಜನನ್ನ ಬಹಳ ಕಾಲ ದೀರ್ಘಕಾಲ ಬಾಳಿಸುತ್ತೆ. ಒಂದು ವೇಳೆ ಇದಕ್ಕೆ ವ್ಯತಿರಿಕ್ತನಾಗಿ ರಾಜ ತಾನೂ ಅನ್ಯಾಯ ಮಾಡಿ ಪ್ರಜೆಗಳೂ ಕೂಡ ಅಂತದ್ದೇ ಅನ್ಯಾಯ ಮಾಡುವುದಕ್ಕೆ ಓಪನ್ ಏರ್ ಯಾವ ತಡೆಯೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಅವನು ನಡ್ಕೊಂಡ ಅಂದ್ರೆ ರಕ್ಷಣೆ ಮಾಡದೇ ಇದ್ದದ್ದರಿಂದ ಆ ಅವನ ಪುಣ್ಯ ಎಲ್ಲ ಪ್ರಜೆಗಳಿಗೆ ಹೋಗುತ್ತೆ. ಒಂದು ಅಂದ್ರೆ ಸಾತ್ವಿಕರಿಗೆ. ಇನ್ನು ತಪ್ಪು ಕೆಲಸ ಮಾಡಿದಂತಹ ಪ್ರಜೆಗಳ ತಪ್ಪಿನ ಕೆಲಸದಲ್ಲಿ ಬಂದ ಪಾಪ ಅದು ರಾಜನನ್ನ ಸುತ್ತುಕೊಳ್ಳುತ್ತೆ, ಬಿಡುದಿಲ್ಲ ಅವನನ್ನ. ಈಗ 2 ನಿಮಿಷಕ್ಕೆ ಯಾವುದೋ ಕೋರ್ಟಿನಿಂದ ಗೆದ್ದು ಬರ್ಬಹುದು. ಹಣದ ಬಲ, ಜನದ ಬಲ, ಅಧಿಕಾರದ ಬಲ, ಇನ್ನೇನೇನು ಬಲಗಳಿಂದ ತಪ್ಪಿಸಿಕೊಂಡು ಬರಬಹುದು. ಆದ್ರೆ ಅದು ಶಾಶ್ವತವಾದ ಬಿಡುಗಡೆ ಅಲ್ಲ. ಆ ಅಪಾಯದಿಂದ ಇನ್ಯಾವತ್ತೂ ನನಗೆ ಏನು ತೊಂದರೆ ಆಗುದಿಲ್ಲ ಅನ್ನೋ ನಿಶ್ಚಲವಾದ ಭಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏವಂ ದ್ವಿಜಾಗ್ರ್ಯಾನುಮತೇನು ವೃತ್ತೇ ಧರ್ಮೇ ಪ್ರಜಾನಾಂ ಚ ಸಮೋವಿತಾಸ್ಯಾಹ ಹ್ರಸ್ವೇನ ಕಾಲೇನ ಗೃಹೋಪಯಾತಾನ್ ದ್ರಷ್ಟಾಸಿ ಸಿದ್ಧಾನ್ ಅನುರಕ್ತಲೋಕ. ಸಜ್ಜನರಿಗೆ ಧರ್ಮ ಸಮ್ಮತವಾಗುವಂತೆ ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕೋ ಅದನ್ನ ರಾಜ ಮಾಡ್ಬೇಕಾದ್ರಿಂದ ನೀನು ಕೂಡ ಅದನ್ನು ಮಾಡ್ತಾ ಇರು. ಸಮೋವಿತ, ಸಮವಾಗಿ ಅವಿತ. ಅವಿತ ಅಂದ್ರೆ ರಕ್ಷಕ ಅಂತ ಅರ್ಥ. ಅವರಕ್ಷೇ ಅಂತ ಧಾತು. ಅವಿತ ಅಂದ್ರೆ ರಕ್ಷಿಸುವವನು. ಸವಿತ ಅಂದ್ರೆ ಹೆರುವವನು. ಹೆರುವವನು, ನಾಟ್ ಹೆರುವವಳು. ಸವಿತಾ ಅಂದ್ರೆ ನಾವು ಸ್ತ್ರೀಲಿಂಗದ ಶಬ್ದ ಅಂತ ಅನ್ಕೊಂಡಿದೀವಿ. ಸವಿತೃ ಶಬ್ದ ಅದು. ಸವಿತಾ, ಸವಿತಾರು, ಸವಿತಾರಹ. ಅದು ಋಕಾರಾಂತವಾದ ಶಬ್ದ ಹೊರತು ಋಕಾರಾಂತವಾದ ಶಬ್ದ ಸವಿತೃ ಶಬ್ದ. ಅದು ಸವಿತಾ ಅಂತ ಸ್ತ್ರೀಲಿಂಗದಲ್ಲಿ ಇಲ್ಲ, ಆದ್ರೆ ಎಲ್ಲರೂ ಇಡ್ತಾರೆ. ಅದು ವನಿತಾ ಕವಿತಾ ಇದ್ದ ಹಾಗೆ ಸವಿತಾ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನಿಂದ ನಿನಗೆ ಏನಾದ್ರು ವರ ಬೇಕಿದ್ರೆ ಕೇಳು, ನೀನ್ ಏನ್ ಕೇಳಿದ್ರು ಕೊಡ್ತೇನೆ. ನಿನ್ನ ಗುಣಶೀಲಗಳು ನನಗೆ ತುಂಬಾ ಖುಷಿ ಕೊಟ್ಟಿವೆ. ನೀನು ಪ್ರಜೆಗಳಿಗೋಸ್ಕರ ಇಲ್ಲಿಯ ತನಕ ಮಾಡಿದ್ದಿ. ನಾನು ನೀನು ಏನು ಮಾಡದೇ ಇದ್ದದ್ದಕ್ಕೋಸ್ಕರ ಈಗ ಹೊಸ ಉಪದೇಶ ಮಾಡಿ ನಿನ್ನನ್ನ ದಾರಿ ಕೆಡಿಸ್ಬೇಕು ಅಂತ ನಾನು ಈ ಮಾತು ಹೇಳಿಲ್ಲ. ನೀನು ಯಜ್ಞ ಮಾಡಿದ್ದಿ, ತಪಸ್ಸು ಮಾಡಿದ್ದಿ, ಎಲ್ಲ ಮಾಡಿದ್ದಿ. ಆದ್ರೆ ನಾನು ಈ ಯಜ್ಞ ತಪಸ್ಸುಗಳಿಗೆಲ್ಲ ಡೈರೆಕ್ಟ್ ಆಗಿ ಸಿಗೋನಲ್ಲ. ಆದ್ರೆ ನಿನಗೆ ಸಿಕ್ಕಿದ್ದೇನೆ. ನೀನ್ ಏನ್ ಬೇಕು ಅಂತ ಕೇಳು, ನಾನು ಅದನ್ನ ನಿನಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳಿದಾಗ ಮೈತ್ರೇಯರು ಏನು ಕೇಳಿದ ಇಂದ್ರ ಸ್ವಲ್ಪ ಲಜ್ಜೆ ಪಟ್ಟು, ಅಯ್ಯೋ ನಾನ್ ಮಾಡಿದ್ದು ಎಷ್ಟು ತೊಂದರೆ ಆಯ್ತು, ಎಲ್ಲ ಇಲ್ಲಿ ನೆರೆದು ಯಜ್ಞದ ಸಂಪೂರ್ತಿಗಾಗಿ ಕಾಯ್ತಾ ಇದ್ರೆ ನಾನು ಹೀಗೆ ತೊಂದರೆ ಮಾಡಿದಲ್ವ ಇವನಿಗೆ, ಇಷ್ಟು ಸಜ್ಜನನಿದ್ದಾನೆ ಅಂತ ಅವನು ಕೂಡ ಲಜ್ಜೆ ಪಟ್ಟಿದ್ದಾನೆ. ಪೃಥು ಮುಂದೆ ಏನು ಕೇಳಿದ, ಪೃಥುವಿನ ಮಾತೆ ಹೊರಡ್ಲಿಲ್ಲ ದೇವರ ಎದುರುಗಡೆ ಬಂದಾಗ. ಇದರಿಂದ ಒಂದೇನ್ ಗೊತ್ತಾಗುತ್ತೆ ಅಂದ್ರೆ ಪೂರ್ವದಲ್ಲಿ ಸ್ವತಃ ಪೃಥು ದೇವರ ಅಂಶದಿಂದ ಕೂಡಿದವನು ಅನ್ನುವ ರೀತಿಯಲ್ಲಿ 1-2 ವಾಕ್ಯಗಳು ಬಂದಿದೆ ಹಿಂದೆ. ಆದ್ರೆ ಈಗ ಅವನೇ ದೇವರ ಮುಂದೆ ನಾನು ಯಾವುದೋ ಒಂದು ಕೆಲವು ಸಂದರ್ಭದಲ್ಲಿ ನಿನ್ನನ್ನ ಮರೆತು ನಡ್ಕೊಂಡೆ ಅನ್ನೋ ಮಾತೆಲ್ಲ ಬಂದದ್ರಿಂದ ಅವನಲ್ಲಿ ಒಂದು ಆವೇಶ ಇದೆ ಅನ್ನೋದು ಭಾಗವತದಲ್ಲೇ ಬರುತ್ತೆ. ಅವನಲ್ಲೊಂದು ವಿಶೇಷವಾದ ಆವೇಶ ಇದೆ. ಅದು ಆವೇಶ ಅಂದ್ರೆ ಎಲ್ಲಾ ಟೈಮಲ್ಲಿ ಇರಬೇಕು ಅಂತಿಲ್ಲ. ವಿಶಿಷ್ಟವಾದ ಕಾರ್ಯ ಆಗ್ಬೇಕು ಅಂದಾಗ ಅದು ಅವನಲ್ಲಿ ಇರುತ್ತೆ. ಉಳಿದ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಂತೆ ರಾಜನ ಧರ್ಮವನ್ನು ಪಾಲಿಸುವುದಕ್ಕೆ ಬೇಕಾದ ಸಹಜ
ಆ ಪ್ರವೃತ್ತಿಯನ್ನು ತೋರ್ತಾ ಇರ್ತಾನೆ. ಈಗ ಅವನಿಗೆ ಎಚ್ಚರ ಆಗಿದೆ. ಎಚ್ಚರಾಗಿ ರಾಜನನ್ನ ಭಗವಂತನನ್ನ ನಾರಾಯಣನನ್ನ ಕೇಳಿಕೊಳ್ತಾನೆ ಅಂತ ಮಾತಿದೆ. ಏನ್ ಕೇಳಿಕೊಂಡ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ಸಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅರ್ಪಣಂ ಬ್ರಹ್ಮಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯತ್ರ ಯೋಗಿ ಪ್ರವಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ.